ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಾಳೆ ನಡೆಯುವಂತಹ ಸೆಕೆಂಡ್ PUC 2026 ಆ್ಯನ್ಯುವಲ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ MCQ ಕ್ವಶನ್ಸ್ಗಳನ್ನ ಯಾವುದು ಓದ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮಾಡೆಲ್ ಪೇಪರು, ಪ್ರಿಪ್ರೇಟರಿ ಪೇಪರ್ ಜೊತೆಗೆ ಈ ಹಿಂದಿನ ವರ್ಷದ 2024 ಆ್ಯನ್ಯುವಲ್ ಎಕ್ಸಾಮಿನ ಕ್ವಶನ್ ಪೇಪರ್ ಹಾಗೂ ನಿಮ್ಮ ಸೀನಿಯರ್ಸಿನ 2025 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳೇನಿದೆ ಅದನ್ನು ಹೇಳ್ತಾ ಇದ್ದೀನಿ. ಸೊ ಅದರಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟು. ಫಸ್ಟು 2025 ಆ್ಯನ್ಯುವಲ್ ಎಕ್ಸಾಮಲ್ಲಿ ಯಾವ ರೀತಿಯಾಗಿ MCQ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ. ಆಲ್ರೆಡಿ ಹೇಳಿದ್ದೆ, ಮ್ಯಾಚ್ ದ ಫಾಲೋಯಿಂಗು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ಗಳನ್ನ ಕೊಡುವಾಗ 1 ಮಾರ್ಕಲ್ಲಿ ನಿಮಗೆ ಪ್ರಾಬ್ಲಮ್ಸ್ಗಳನ್ನ ಕೂಡ ಕವರ್ ಮಾಡ್ತಾರೆ ಅಂತ ಹೇಳ್ಕೊಂಡು ಈ ಒಂದು ವಿಡಿಯೋದಲ್ಲಿ ಏನೇನು ಕ್ವಶನ್ಸ್ ಇದೆ, ಅದಕ್ಕೆ ಏನು ಆನ್ಸರು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಹೇಗೆ ಬಂತು ಈ ರೇಷಿಯೋ ಕ್ಯಾಲ್ಕುಲೇಷನಲ್ಲಿ ಆನ್ಸರ್ ಹೇಗೆ ಬಂತು ಅನ್ನೋದನ್ನು ಡೀಟೇಲ್ ಆಗಿ ನಿಮಗೆ ಆ ಪೇಪರಿನ ಆನ್ಸರ್ನ ಕೊಡುವಾಗ, ಮಾಡೆಲ್ ಪೇಪರ್ 1, 2, 3 ಆಗಿರ್ಬೋದು, ಈ ಪೇಪರಿನ ಆನ್ಸರ್ ಕೊಡುವಾಗ ಅಥವಾ 2025 ಆ್ಯನ್ಯುವಲ್ ಎಕ್ಸಾಮಿನ ಕ್ವಶನ್ ಪೇಪರ್ನ ಆನ್ಸರ್ ಕೊಡುವಾಗ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಿ ಈ ಆನ್ಸರ್ ಬಂತು ಅನ್ನೋದನ್ನು ಹೇಳಿದ್ದೀನಿ. ವಿಡಿಯೋನ ನೋಡ್ಕೊಳ್ಬಹುದು. ಸೊ ಇಲ್ಲಿ ಆನ್ಸರ್ ಅಷ್ಟೇ ಹೇಳ್ತಾ ಹೋಗ್ತೀನಿ, ಟೈಮ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಹೇಳುವಂತಹ MCQ ಕ್ವಶನ್ಸ್ ಅಷ್ಟನ್ನು ಕೂಡ ನೀವು ಆ್ಯನ್ಯುವಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ಕೊಳ್ಬೇಕು. First one, in the absence of partnership deed, profits or losses must be shared in ಅಂತಿದೆ, ಈಕ್ವಲ್ ಪ್ರಪೋರ್ಷನ್. ಇದ್ರ ಬಗ್ಗೆ ನಿಮಗೆ ಚೆನ್ನಾಗಿ ನಾಲೆಡ್ಜ್ ಇರಬೇಕು. ಯಾಕಂತ ಹೇಳಿದ್ರೆ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಇರಲೇಬೇಕು, ಅಗ್ರಿಮೆಂಟ್. ಓಕೆನಾ? ಈ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲದೇನೂ ಕೂಡ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ನಡೆಸಬಹುದು. ಅವಾಗ ಏನಾಗುತ್ತೆ, ಪಾರ್ಟ್ನರ್ಸ್ಗಳು ಬಿಸ್ನೆಸ್ಸಲ್ಲಿ ಬರುವಂತಹ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ಗಳನ್ನ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಬೇಕು ಅನ್ನೋ ರೂಲ್ಸ್ ಇದೆ. ಯಾವಾಗ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಇದ್ದಾಗ. ಪಾರ್ಟ್ನರ್ಶಿಪ್ ಡೀಡ್ ಇದ್ದರೆ ಅದರಲ್ಲಿ ಮೆನ್ಷನ್ ಮಾಡಿರೋ ರೀತಿಯೇ ಪ್ರಾಫಿಟ್ಸನ್ನ ಲಾಸಸ್ನ ಶೇರ್ ಮಾಡಬೇಕು. ಇಲ್ಲ ಅಂದಾಗ ಈಕ್ವಲ್ ಪ್ರಪೋರ್ಷನ್ನು. ರೆಮ್ಯುನರೇಷನ್ನು ನೋ ಅಂತ ಬರುತ್ತೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೂಡ ನೋ ಅಂತ ಬರುತ್ತೆ, ಅಡ್ವಾನ್ಸಸ್ ಅಂತ ಬಂದಾಗ 6% ಪರ್ ಆ್ಯನಮ್ ಅಂತ ಬರುತ್ತೆ. ಸೊ ಅದನ್ನು 1 ಮಾರ್ಕಿನ ಕ್ವಶನ್ ಕೊಡುವಾಗ ಆ ಟಾಪಿಕ್ನ ನಾನು ಹೈಲೈಟ್ ಮಾಡಿದ್ದೀನಿ. ಆ್ಯಂಡ್ 2 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಕೊಡುವಾಗಲೂ ಕೂಡ ಹೈಲೈಟ್ ಮಾಡಿದ್ದೀನಿ. ವಿಡಿಯೋನ ವಾಚ್ ಮಾಡಬಹುದು. ಸೆಕೆಂಡ್ ಒನ್, ದ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಮಾಂಗ್ ರಮೇಶ್, ಸತೀಶ್ ಆ್ಯಂಡ್ ರವೀಶ್ ವರ್ 2:2:1. The new profit sharing ratio after Satish retirement is 3:2. The gain ratio of continuing partner is 1:1. A company issued 2008% debentures of 100% each at par value, redeemable at 10% premium. 8% stands for ಅಂತ ಕೇಳಿದರೆ ರೇಟ್ ಆಫ್ ಇಂಟ್ರೆಸ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ರಿಕ್ವೈರ್ಡ್ ಟು ಬಿ ಪ್ರಿಪೇರ್ಡ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್ ಅಂತ ಕೇಳಿದರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ನೆಕ್ಸ್ಟು ಫಿಫ್ತ್ ಒನ್, ಟ್ಯಾಂಜಿಬಲ್ ಅಸೆಟ್ಸ್ ಆಫ್ ಎ ಕಂಪನಿ ಇನ್ಕ್ರೀಸ್ಡ್ ಫ್ರಮ್ 4 lakh to 5 lakh. ವಾಟ್ ಈಸ್ ದ ಪರ್ಸಂಟೇಜ್ ಆಫ್ ಚೇಂಜ್ ಅಂತ ಕೇಳಿದ್ದಾರೆ. ಸೊ ನೀವು ಇಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಆಫ್ ಎ ಕಂಪನಿ ಇನ್ಕ್ರೀಸ್ಡ್ ಫ್ರಮ್ ಅಂತ ಕೊಟ್ಟಿದ್ದಾರೆ. 4 lakhಯಿಂದ 5 lakhಗೆ ಇನ್ಕ್ರೀಸ್ ಆಗಿದೆಯಲ್ಲ. ಸೊ 5 lakh ಮೈನಸ್ 4 lakh ಎಷ್ಟು ಬರುತ್ತೆ? 1 lakh ಆಗುತ್ತೆ. ಸೊ 1 lakh ಡಿವೈಡೆಡ್ ಬೈ ಫಸ್ಟ್ ಇಯರ್ ಇಂಟು 100. ಸೊ 4 lakh ಇಂಟು 100 ಮಾಡಿದಾಗ 25% ಬರುತ್ತೆ. 12 ಮಾರ್ಕ್ಸಿನ ಪ್ರಾಬ್ಲಮ್ನ ಮಾಡುವಾಗ ನೀವು ನೋಡ್ಕೊಂಡಿರ್ತೀರಿ. ನೆಕ್ಸ್ಟು 2024 ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ಸ್. ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ಫರ್ಮ್ ದೇರ್ ಶುಡ್ ಬಿ ಎಟ್ ಲೀಸ್ಟ್ 2 persons ಇರಲೇಬೇಕು. 2% ರೈಟ್ ಆನ್ಸರ್. ಎ ಆ್ಯಂಡ್ ಬಿ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:1. ಸಿ ಈಸ್ ಅಡ್ಮಿಟೆಡ್ ಫಾರ್ 1/4 ಶೇರ್. ದ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆಫ್ ಎ ಆ್ಯಂಡ್ ಬಿ ವಿಲ್ ಬಿ 3:1. ಇಲ್ಲೇ ಪಾಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿ 3:1 ತಗೊಂಡಿದ್ದೀನಿ ಅಂತ. ನೆಕ್ಸ್ಟ್ ಕ್ವಶನ್. Swadeshi Company Limited forfeited 1000 equity shares of ₹100 each for non-payment of final call money of ₹30 per share. On forfeiture of shares, forfeited shares account will be credited by 70,000. ಓಕೆನಾ? ಸೊ ಇದು ಕೂಡ ಹೇಗೆ ಬಂತು ಅನ್ನೋದನ್ನ ನಾನು ಆ ಪೇಪರ್ನ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೀನಿ ಮಕ್ಕಳೇ. ಓಕೆ, ಕರೆಂಟ್ ಲಯಬಿಲಿಟೀಸ್ ಆರ್ ಪೇಯ್ಡ್ ವಿತಿನ್ ಡ್ಯಾಶ್ ಮಂತ್ಸ್ 12 months. Comparative statements are also known as horizontal. Comparative, horizontal, common size, vertical. ಇದು ಗೊತ್ತಿರಬೇಕು. ನೆಕ್ಸ್ಟು ನಿಮಗೆ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳೇನೇನು ಅನ್ನೋದನ್ನು ನೋಡ್ಕೊಳ್ಳಿ. ಪ್ರಿಪ್ರೇಟರಿ ಎಕ್ಸಾಮ್ 2 ಹೇಳ್ತಾ ಇದ್ದೀನಿ. ಫಸ್ಟ್ ಒನ್, ಪ್ರಾಫಿಟ್ ಆರ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಈಸ್ ಶೇರ್ಡ್ ಅಮಾಂಗ್ ದ ಪಾರ್ಟ್ನರ್ ಇನ್ ದ ಡ್ಯಾಶ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. After transferring liabilities like creditors and bills payable to the realization account, in the absence of any information regarding their payment, such liabilities are treated as fully paid. Okay, debentures cannot be redeemed at discount. Percentage of each liability to the total liabilities is shown in ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಪರ್ಸಂಟೇಜ್ ಅಂತ ಬಂದರೆ ಕಾಮನ್ ಸೈಜ್. ಓಕೆನಾ? ಇಯರ್ಸ್ ಅಂತ ಬಂದಾಗ ಕಂಪ್ಯಾರಿಟಿವ್. ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಲಾಸ್ ಡ್ಯೂ ಟು ಥೆಫ್ಟ್.
ನೆಕ್ಸ್ಟ್ ಒನ್ ಪ್ರಿಪರೇಟರಿ 1ನಲ್ಲಿ ಕೇಳಿರುವಂತಹ ಕ್ವಶನ್ಸು. ಪಾರ್ಟ್ನರ್ಶಿಪ್ ಡೀಡ್ ಮೇ ನಾಟ್ ಕಂಟೈನ್ಸ್ ಅಂತ ಕೇಳಿದ್ದಾರೆ. ಡೀಡಿನ ಕಂಟೆಂಟ್ಸ್ ಯಾವ್ದಾವುದು ಗೊತ್ತಿದೆ, ಓನರ್ಶಿಪ್ ಆಫ್ ಪ್ರಾಪರ್ಟಿ ಅಲ್ಲ, ಹಾಗಾಗಿ ಆನ್ಸರು ನಾಟ್ ಕಂಟೈನ್ ಅಂತ ಹೇಳಿದ್ರೆ ಓನರ್ಶಿಪ್ ಆಫ್ ಪ್ರಾಪರ್ಟಿ. ಇನ್ ದ ಆಬ್ಸೆನ್ಸ್ ಆಫ್ ಎನಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಅಕ್ವಿಸಿಷನ್ ಆಫ್ ಶೇರ್ ಇನ್ ದ ಪ್ರಾಫಿಟ್ ಆಫ್ ದ ರಿಟೈರಿಂಗ್ ಆರ್ ಡಿಸೀಸ್ಡ್ ಪಾರ್ಟ್ನರ್ ಬೈ ದ ರಿಮೈನಿಂಗ್ ಪಾರ್ಟ್ನರ್ಸ್, ಇಟ್ ಈಸ್ ಅಸ್ಯೂಮ್ಡ್ ದಟ್ ದೇ ವಿಲ್ ಬಿ ಅಕ್ವೈರ್ ಹಿಸ್ ಆರ್ ಹರ್ ಶೇರ್ ಇನ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ರೈಟ್ ಆನ್ಸರ್. ಇಫ್ ಎ ಶೇರ್ ಹೋಲ್ಡರ್ ಫೇಲ್ಸ್ ಟು ಪೇ ಕಾಲ್ ಮನಿ, ಇಟ್ ಈಸ್ ಕಾಲ್ಡ್ ಫೇಲ್ಸ್ ಟು ಪೇ ಅಂತ ಹೇಳಿದ್ರೆ ಕಾಲ್ಸ್ ಇನ್ ಅರಿಯರ್ಸ್. ಓಕೆ. ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಪಿಯರ್ ಇನ್ ಅ ಕಂಪನೀಸ್ ಬ್ಯಾಲೆನ್ಸ್ ಶೀಟ್ ಅಂಡರ್ ದ ಹೆಡ್ ಕರೆಂಟ್ ಲಯಬಿಲಿಟೀಸ್. ಲಿಕ್ವಿಡಿಟಿ ರೇಷಿಯೋಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಪ್ಯೂರ್ ರೇಷಿಯೋ ಫಾರ್ಮ್. ನೆಕ್ಸ್ಟು ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ ಕ್ವಶನ್ಸು. ಪಿ ಆ್ಯಂಡ್ ಕ್ಯೂ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:1. R is admitted into partnership for 1/5 share. The sacrificing ratio of P and Q will be 3:1. On dissolution of the firm, partners' capital accounts are closed through cash or bank account. The profit on reissue of forfeited shares is transferred to capital reserve account. Which of the following is shown under the head fixed assets, goodwill? The following groups of ratios are primarily measured: risk, liquidity, debt and profitability. Right answer. Okay. Next to model question paper 2. Sanjaya and Gopi are partners sharing profits in the ratio of 4:3. Nikhil is admitted into partnership for 1/8 share. The sacrificing ratio of Sanjay and Gopi is 4:3. ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮಾಡೆಲ್ ಪೇಪರ್ ಕೊಡುವಾಗ. ಇಶ್ಯೂಡ್ ಕ್ಯಾಪಿಟಲ್ ಈಸ್ ಅ ಪಾರ್ಟ್ ಆಫ್ ಆಥರೈಸ್ಡ್ ಕ್ಯಾಪಿಟಲ್. ಇದು ಕೂಡ ಡೀಟೇಲ್ ಆಗಿ ಹೇಳಿದ್ದೀನಿ ಯಾವ್ದ್ರದ್ದು ಯಾವ ಟೈಪ್ ಬರುತ್ತೆ ಅಂತ. ಡಿಬೆಂಚರ್ಸ್ ವಿಚ್ ಆರ್ ಟ್ರಾನ್ಸ್ಫರೇಬಲ್ ಬೈ ಮಿಯರ್ಲಿ ಡೆಲಿವರಿ ಆರ್ ಬೇರರ್ ಡಿಬೆಂಚರ್ಸ್. ಈ ಕಾನ್ಸೆಪ್ಟ್ ಮೇಲೆ ಫಿಲ್ ಇನ್ ದ ಬ್ಲಾಂಕ್ಸು ಬರ್ತಾ ಇದೆ. ಕರೆಂಟ್ ಅಸೆಟ್ಸ್ ಡಸ್ ನಾಟ್ ಇನ್ಕ್ಲೂಡ್ ಬಿಲ್ಡಿಂಗ್. ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಆರ್ ಆಲ್ಸೋ ನೋನ್ ಆಸ್ ವರ್ಟಿಕಲ್ ಅನಾಲಿಸಿಸ್. ಓಕೆ. ನೆಕ್ಸ್ಟು ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ ಕೇಳಿರುವಂತಹ MCQ ಕ್ವಶನ್ಸು. ದ ಬ್ಯಾಲೆನ್ಸ್ ಆಫ್ ರಿಸರ್ವ್ ಆ್ಯಂಡ್ ಅದರ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಎಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಆರ್ ಟ್ರಾನ್ಸ್ಫರ್ ಟು ಓಲ್ಡ್ ಪಾರ್ಟ್ನರ್ಸ್ ಇನ್ ಓಲ್ಡ್ ರೇಷಿಯೋ. The profit sharing ratio among Kavana, Kavya and Kirti were 2:2:1. The new profit sharing ratio after Kavya retirement is 3:2. The gain ratio is 1:1. The following journal entry appears in the books of a company. So ಇದನ್ನು ಡೀಟೇಲ್ ಆಗಿ ಹೇಳಿ ಹೇಗೆ 5% ಬಂತು ಅನ್ನೋದನ್ನು ಹೇಳಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ ನಿಮಗೆ ಸಿಗುತ್ತೆ. Okay, percentage of each liability to the total liabilities is shown in common size statement. Common size balance sheet ಅಂತ ಬರೀಬೇಕು. SRG Company Limited extends terms of 30 days to its customers. Its credit collection would be poor if its average collection period was 36 days. ಸೊ ಇದಿಷ್ಟು ಕೂಡ 1 ಮಾರ್ಕಿಗೆ ಕೇಳಿರುವಂತಹ MCQ ಕ್ವಶನ್ಸು. ನಾಳೆ ಎಕ್ಸಾಮಿಗೆ ಇದಿಷ್ಟು ಕೂಡ ನಿಮಗೆ ಇಂಪಾರ್ಟೆಂಟೇ ಆಗಿರುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನೊಂದಿಗೆ ಮತ್ತೆ ಸಿಗ್ತೀನಿ. ಸೊ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ ಬರ್ತಿದ್ದಾಗೆ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಚೆನ್ನಾಗಿ ಎಕ್ಸಾಮ್ ಬರೀರಿ, ಈಸಿ ಇರುತ್ತೆ, ಟೆನ್ಷನ್ ಮಾಡ್ಕೋಬೇಡಿ, ಕ್ಯಾಲ್ಕುಲೇಷನ್ಸ್ ಎಲ್ಲ ನೀಟಾಗಿ ಮಾಡಿ. ಸೊ ಈ ವಿಡಿಯೋದ ಕಮೆಂಟಲ್ಲಿ ಎಲ್ಲ ಪ್ರಾಬ್ಲಮ್ಸು ಎಲ್ಲ ಥಿಯರಿ ಟಾಪಿಕ್ಸಿನ ಲಿಂಕನ್ನು ಹಾಕಿರ್ತೀನಿ. ಸ್ವಲ್ಪ ಟೈಮ್ ತೊಗೊಂಡು ಹಾಕ್ತೀನಿ, ತಕ್ಷಣ ಹಾಕಲ್ಲ, ಚೆಕ್ ಮಾಡ್ತಾಯಿರಿ. ಎಲ್ಲ ಲಿಂಕನ್ನು ಕಾಪಿ ಮಾಡ್ತೀನಿ ನಾನು. ಸೊ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸಾಧ್ಯವಾದರೆ ಯಾವ್ಯಾವ ಟಾಪಿಕ್ ಗೊತ್ತಾಗಿಲ್ಲ, ಯಾವ್ಯಾವ ಪ್ರಾಬ್ಲಮ್ ಬರಲ್ಲ, ಆ ವಿಡಿಯೋನ ವಾಚ್ ಮಾಡಿ ಕಲ್ತ್ಕೊಳ್ಳಿ, ಚೆನ್ನಾಗಿ ಅಟೆಂಡ್ ಮಾಡಿ ಎಕ್ಸಾಮು, ಚೆನ್ನಾಗಿ ಗುಡ್ ಸ್ಕೋರ್ ಆಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.